ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನಾನು ಇವತ್ತಿನ ವ್ಲಾಗ್ನಲ್ಲಿ ಆ್ಯಪಲಲ್ಲಿ ಖೀರನ್ನ ಮಾಡಿದ್ದೆ. ಸೊ ಆ್ಯಪಲ್ ಖೀರ್ ಯಾವ ರೀತಿ ಮಾಡೋದು ಅನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಹೆಲ್ದಿ ಡಯಟ್ ಫುಡ್ ಅಂತಂದರೆ ರಾಗಿ ಸೂಪು. ರಾಗಿ ಸೂಪ್ನ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಮೊದಲಿಗೆ ಆ್ಯಪಲಲ್ಲಿ ಪಾಯಸ ಮಾಡೋಣ ಅಂದ್ಕೊಂಡೆ. ತುಂಬ ದಿನದಿಂದ ಅಂದ್ಕೋತಿದ್ದೆ ಮಾಡಬೇಕು ಅಂತಂದ್ಬಿಟ್ಟು. ಸೊ ಇವತ್ತು ಟ್ರೈ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ. ಮೊದಲಿಗೆ ಮೇಲ್ಗಡೆ ಸಿಪ್ಪೆನೆಲ್ಲ ಈ ರೀತಿ ಸ್ಕ್ರ್ಯಾಪರಲ್ಲಿ ತೆಕ್ಕೋತಾ ಇದ್ದೀನಿ. ಆ್ಯಪಲ್ ಪಾಯಸನ ನಾನು ಇವತ್ತು ಇದೇ ಫಸ್ಟ್ ಟೈಮ್ ಮನೇಲಿ ಟ್ರೈ ಮಾಡ್ತಾ ಇರೋದು. ಕೆಲವೊಂದು ಮದುವೆಗಳಿಗೆ ಹೋದಾಗ ಆ್ಯಪಲ್ ಪಾಯಸನ ತಿಂದ್ಬಿಟ್ಟು ಯಾವ ರೀತಿ ಮಾಡ್ತಾರೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ಬಟ್ ಅದನ್ನು ನೋಡೋಣ ಮನೇಲೇ ಮಾಡಿಬಿಟ್ಟು ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಹಾಗೆಯೇ ತೊಟ್ಟು ಕಡೆ ಇರುತ್ತಲ್ವ, ಸೊ ಇದನ್ನು ಈ ರೀತಿ ತೆಗಿತಾ ಇದ್ದೀನಿ. ಸೊ ಈ ಥರದ್ದೆಲ್ಲ ತೆಗೆದುಬಿಟ್ರೆ ತುರಿಬೇಕಾದ್ರೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಒಳಗಡೆ ಭಾಗದಲ್ಲಿ ಉದ್ದಕ್ಕೂ ತುಂಬಾ ಗಟ್ಟಿಯಾಗಿರುತ್ತೆ, ಅದು ಅಷ್ಟು ಸುಲಭವಾಗಿ ತೆಗಿಯೋದಕ್ಕೆ ಬರಲ್ಲ. ಬಟ್ ಆದ್ರೂ ನೋಡಿಬಿಟ್ಟು ಟ್ರೈ ಮಾಡಿ ತೆಗ್ದಿದ್ದೀನಿ. ಸೊ ನಾನಿಲ್ಲಿ 2 ಆ್ಯಪಲ್ನ ತೊಗೊಂಡಿದ್ದೀನಿ. ಆ್ಯಪಲೇ ಮೊದಲೇ ಸ್ವೀಟ್ ಇರುತ್ತೆ, ಬಟ್ ಪಾಯಸ ಜೊತೆಗೆ ಸಕ್ಕರೆ ಎಲ್ಲ ಹಾಕ್ತೀವಲ್ವ, ಸೊ ಇನ್ನೂ ಸ್ವೀಟ್ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡೆ. ಟೇಸ್ಟ್ ಯಾವ ರೀತಿ ಬರಬಹುದು ಅಂದರೆ ಹೋಟೆಲ್ಗಳಲ್ಲಿ ಅಥವಾ ಮದುವೆಗಳಲ್ಲಿ ಮಾಡಿರ್ತಾರೆ ಆ್ಯಪಲ್ ಪಾಯಸನ. ಬಟ್ ನಾವು ಮಾಡಿದಾಗ ಯಾವ ರೀತಿ ಬರುತ್ತೆ ಅನ್ನೋದೊಂದು ಬೇರೆ ತಿಂಡಿಗಳಿಗಿಂತ ಇದೊಂದು ಕ್ಯೂರಿಯಾಸಿಟಿ ಇತ್ತು. ಬಟ್ ಪಾಯಸ ಅಂತೂ ತುಂಬ ಚೆನ್ನಾಗಿಯೇ ಬಂದಿತ್ತು. ಸೊ ಈ ರೀತಿ 2 ಆ್ಯಪಲ್ನ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಈ ರೀತಿ ತುರ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಇದರಲ್ಲೇ ತುರ್ಕೊತಿದ್ದೀನಿ, ಏಕೆಂದರೆ ಬೇಯಿಸೋದಲ್ವಾ, ಸೊ ಫುಲ್ ಸ್ಮ್ಯಾಶ್ ಆಗಿ ಹೋಗುತ್ತೆ. ಹಾಗಾಗಿ ತುಂಬ ಸಣ್ಣಕ್ಕೇನು ತುರ್ಕೊಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ದಪ್ಪನಾಗಿಯೇ ತುರ್ಕೊಂಡ್ರೆ ಸಾಕು. ಸೊ ಇಷ್ಟು 2 ಆ್ಯಪಲ್ ತಗೊಂಡು ಪಾಯಸ ಮಾಡಿಕೊಂಡ್ರೆ 2-3 ಜನ ಊಟ ಮಾಡ್ಬೋದು, ಅಷ್ಟು ಆಗುತ್ತೆ ಪಾಯಸ. ಸೊ ನಮ್ಮ ಮನೇಲಿ ಇಬ್ಬರೇ ಇರೋದ್ರಿಂದ 2 ಟೈಮ್ಸ್ಗೆ ಆಗೋವಷ್ಟು ಪಾಯಸ ಆಯಿತು. ಮೊದಲೇ ಆ್ಯಪಲ್ ಸ್ವೀಟ್ ಇರುತ್ತೆ, ಮತ್ತು ಇನ್ನೂ ಸಕ್ಕರೆ ಹಾಕಿದ್ರೆ ಇನ್ನೂ ಸ್ವೀಟ್ ಆಗೋಗುತ್ತೆ. ಸೊ ಸಕ್ಕರೆ ಹಾಕುವಾಗ ಸ್ವಲ್ಪ ನೋಡಿ ಹಾಕಬೇಕು. ನಾನು ಸಕ್ಕರೆ ಹಾಕ್ಬಿಟ್ಟು ಮಾಡಿದ್ದೆ, ಬೆಲ್ಲ ಹಾಕಿದರೆ ಬಟ್ ಟೇಸ್ಟ್ ಚೇಂಜ್ ಇರುತ್ತೆ ಅಂತ ಅನಿಸುತ್ತೆ. ಮೊದಲಿಗೆ ಸ್ವಲ್ಪ ಡಾಲ್ಡಾನ ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ. ನಮ್ಮನೇಲಿ ತುಪ್ಪ ಎಲ್ಲ ಸ್ವಲ್ಪ ತಿನ್ನೋದು ಕಡಿಮೆ, ಹಾಗಾಗಿ ಡಾಲ್ಡಾನೇ ಹಾಕ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಗೋಡಂಬಿ, ಬಾದಾಮಿ ಈ ರೀತಿ ಸ್ಲೈಸಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ನಾವಿಲ್ಲಿ ಬೇಕಿದ್ರೆ ತುಪ್ಪದಲ್ಲಿ ಬೇಕಾದ್ರೂ ಹುರ್ಕೋಬೋದು, ಇಲ್ಲಾಂದರೆ ಡಾಲ್ಡಾ, ಇಲ್ಲ ಅಂತಂದರೆ ಎರಡೂ ತಿನ್ನೋದಕ್ಕಾಗಲ್ಲ, ಯೂಸ್ ಮಾಡಲ್ಲ ಅಂತಂದ್ರೆ ಎಣ್ಣೆನಲ್ಲೇ ಹುರ್ಕೊಬಿಡ್ಬೋದು. ಸೊ ಕಡಿಮೆ ಉರಿನ ಮಾಡಿಕೊಂಡು ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತು ಇದೇ ಡಾಲ್ಡಾದಲ್ಲಿ ಆ್ಯಪಲ್ನ ಹುರ್ಕೋತಾ ಇದ್ದೀನಿ. ಕಾಮನ್ನಾಗಿ ಮನೆಗಳಲ್ಲಿ ಶಾವಿಗೆ ಪಾಯಸನ ಎಮರ್ಜೆನ್ಸಿ ಏನಾದ್ರು ಇತ್ತು ಅಂದರೆ ಶಾವಿಗೆ ಪಾಯಸ ಮಾಡ್ಕೋತಾರೆ, ಇಲ್ಲ ಅಂತಂದರೆ ಹಬ್ಬ ಈ ಥರದ್ರಲ್ಲಿ ಅಕ್ಕಿ ಪಾಯಸನ ಮಾಡ್ಕೋತಾರೆ. ಬಟ್ ಆ್ಯಪಲ್ ಪಾಯಸ ಎಲ್ಲ ಮಾಡ್ಕೊಳ್ಳೋದು ಕಡಿಮೆ, ಎಲ್ಲರಿಗೂ ಗೊತ್ತಿರಲ್ಲ ಆ್ಯಪಲಲ್ಲೂ ಪಾಯಸ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಪಾಯಸ ಇದು. ಸ್ವೀಟ್ ಪ್ರಿಯರಿಗಂತೂ ಒಳ್ಳೆ ಖಾದ್ಯ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದಕ್ಕೇ ತುರಿದಿರೋ ಅಂಥ ಆ್ಯಪಲ್ನ ಹಾಕ್ತಾಯಿದ್ದೀನಿ. ಸೊ ಕಡಿಮೆ ಉರಿನ ಮಾಡಿಕೊಂಡು ಆ್ಯಪಲ್ನ ಹುರ್ಕೋಬೇಕು, ಏಕೆಂದರೆ ಇದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ. ಸೊ ಡಾಲ್ಡಾ ಅಥವಾ ತುಪ್ಪನೇ ಆಗಲಿ ತುಂಬಾ ಸಿಡಿಯುತ್ತೆ, ಹಾಗಾಗಿ ಕಡಿಮೆ ಉರಿನ ಮಾಡಿಕೊಂಡು ಕಡಿಮೆ ಉರಿನಲ್ಲೇ ಹುರ್ಕೋಬೇಕು, ಸ್ವಲ್ಪ ನೀರೆಲ್ಲ ಬತ್ತೋ ತನಕ. ಸೊ ಕಡಿಮೆ ಉರಿನ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪ ಹಸಿ ಎಲ್ಲ ಹೋಗಿ ಸ್ವಲ್ಪ ಬೇಯ್ಕೊಳ್ಳೋ ತನಕನೂ ಹುರ್ಕೋಬೇಕು, ಹಾಗಾಗಿ ಕಡಿಮೆ ಉರಿನ ಮಾಡಿಕೊಂಡು ಹುರ್ಕೋಬೇಕು. ಒಂದು 5-10 ನಿಮಿಷ ಹುರ್ಕೊಂಡ್ರೆ ನೀಟಾಗಿ ಸ್ಮ್ಯಾಶ್ ಆಗಿ ಬೆಂದ್ಕೊಂಡಿರುತ್ತೆ ಆ್ಯಪಲ್ಲು. ಕೆಲವರು ಮಕ್ಳುಗಳಿಗೆ ಇಡೀ ಆ್ಯಪಲ್ನೇ ಈ ರೀತಿ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಕುಕ್ಕರ್ನಲ್ಲಿ ಬೇಯಿಸ್ಬಿಟ್ಟು ತಿನ್ನಿಸ್ತಾರೆ. ಸೊ ನಾನು ನೋಡಿದ್ದೀನಿ. ಹಾಗೆ ಹಸಿಯಾಗಿ ತಿನ್ನೋ ಆ್ಯಪಲ್ಗಿಂತ ಬೆಂದ ಮೇಲೆ ಅದರ ರುಚಿ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ನಾನೊಂದು ಬಟ್ಲಿನಷ್ಟು ಸಕ್ಕರೆನ ಹಾಕ್ಕೊಂಡು ಈ ರೀತಿ ಬಿಸಿ ಮಾಡ್ಕೋತಾ ಇದ್ದೀನಿ. ಸೊ ಸಕ್ಕರೆ ಕರಗಿಬಿಟ್ಟು ಇನ್ನೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಸ್ವಲ್ಪ ನೀರು ಹಾಕಿಲ್ಲ, ಆದ್ರೂ ಬರೀ ಸಕ್ಕರೆ ಕರಗಿದ್ದಕ್ಕೆ ಎಷ್ಟು ತೆಳುವಾಗಿ ಆಯಿತು. ಆನಂತರ ಒಂದು ಅರ್ಧ ಲೋಟದಷ್ಟು ಹಾಲನ್ನ ಹಾಕ್ಕೋತಾ ಇದ್ದೀನಿ. ಸೊ ನಿಜವಾಗ್ಲೂ ವೆಜ್ ಪ್ರಿಯರಿಗಂತೂ ಇದಂತೂ ಸ್ವರ್ಗ ಅಂತಲೇ ಹೇಳ್ಬಹುದು, ಅಷ್ಟು ಚೆನ್ನಾಗಿಯೇ ಬಂದಿತ್ತು ಪಾಯಸ ಅಂತೂ. ಸಕ್ಕರೆನ ಸ್ವಲ್ಪ ಕಡಿಮೆ ಹಾಕಬೇಕು,
ಒಂದು ಚಿಟಿಕೆಯಷ್ಟು ಕೇಸರಿನ ಹಾಕ್ತಾಯಿದ್ದೀನಿ. ಸೊ ಕೇಸರಿನ ಹಾಕ್ಬಿಟ್ಟು ಕುದಿಸ್ಕೊತಾ ಇದ್ದೀನಿ. ಆನಂತರ ಇದೆಲ್ಲ ಬೆಂದ್ಕೊಂಡ್ಮೇಲೆ ಫ್ರೈ ಮಾಡಿದ್ದಂಥ ಗೋಡಂಬಿ, ಬಾದಾಮಿ ಹಾಗೆಯೇ ಒಂದೆರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿಯೇ ಬಂದಿತ್ತು. ಅರೋಮನೂ ಅಷ್ಟೇ ಮನೆ ತುಂಬ ಗಮ್ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ಅರೋಮನು. ಸೊ ಒಂದು 5-10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈಸಿಯಾಗಿ ಮನೆಯಲ್ಲೇ ಆ್ಯಪಲ್ ಪಾಯಸನ ಮಾಡ್ಕೋಬೋದು. ಖಂಡಿತವಾಗಿಯೂ ಎಲ್ಲರೂ ಟ್ರೈ ಮಾಡ್ಬೋದು, ಏಕೆಂದರೆ ಅಷ್ಟು ಈಸಿ ಇರುತ್ತೆ ಇದು. ಸೊ ನೈಟ್ ಮಾಡ್ಕೊಂಡಿದ್ದೆ ಪಾಯಸನ, ತುಂಬಾ ಚೆನ್ನಾಗಿಯೇ ಬಂದಿತ್ತು. ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಮಾರ್ನಿಂಗು ಸ್ವಲ್ಪ ಟೌನಿಗೆ ಹೋಗೋದಿತ್ತು, ಫ್ರೆಂಡು ಪಾರ್ಲರ್ಗೆ ಹೋಗೋದಿತ್ತು. ಸೊ ಹಾಗಾಗಿ ಟೌನಿಗೆ ಹೊರಟ್ವಿ. ಸೊ ಅವಳ ರಿಲೇಷನ್ದು ಎಂಗೇಜ್ಮೆಂಟ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಏರ್ ಕಟ್ ಮಾಡಿಸೋದಿತ್ತು, ಹಾಗೆಯೇ ಫೇಸ್ ವಾಶು ಮಾಡಿಸೋದಿತ್ತು. ಏರ್ ಕಟ್ನ ಹಿಂದಿನ ದಿನ ಬಂದು ಮಾಡಿಸ್ಕೊಂಡು ಹೋಗಿದ್ಲು, ಬಟ್ ಫೇಸ್ ವಾಶ್ಗೆ ಅಂತ ಅಂದ್ಬಿಟ್ಟು ಬಂದ್ವಿ. ತುಂಬಾ ರಶ್ ಏನಿಲ್ಲ, ಆದ್ರೂ ಲೇಟ್ ಆಗೇ ಹೋಯ್ತು. ಸೊ ನಾವು ಬಂದಿದ್ದೆ ಸಂಜೆ ಆಗಿತ್ತು. ಫೇಸ್ ವಾಶು ಅಂತಂದರೆ ನಾನು ಅಂದ್ಕೊಂಡೆ ಒಂದು 10-15 ನಿಮಿಷದಲ್ಲಿ ಮುಗ್ದೋಗುತ್ತೆ ಅಂತ, ಬಟ್ 1 ಅವರ್ ಆಗೋಯ್ತು. ಸೊ ನಾವು ಹೋಗಿದ್ದು ಗ್ಲಾಮರ್ ಸ್ಪಾ ಅಂತ ಅಂದ್ಬಿಟ್ಟು ಪಾರ್ಲರ್ಗೆ. ಸೊ ಇದು ಜೆಂಟ್ಸು ಮತ್ತು ಲೇಡೀಸ್ ಇಬ್ಬರಿಗೂ ಸರ್ವಿಸ್ ಕೊಡ್ತಾರೆ. ಹೇರ್ ಕಟ್ಟಿಂದ ಹಿಡ್ದು ಫೇಶಿಯಲಿಂದ ಹಿಡ್ದು ಎಲ್ಲ ಟ್ರೀಟ್ಮೆಂಟು ಇಲ್ಲಿ ಸಿಗುತ್ತೆ. ಜೆಂಟ್ಸ್ ಆ್ಯಂಡ್ ಲೇಡೀಸ್ ಬೋತ್ ಸರ್ವಿಸು ಇಲ್ಲಿ ಸಿಗುತ್ತೆ. ಇದ್ರದ್ದು ಬ್ರ್ಯಾಂಚಸ್ಸು ಕಡೂರು, ಬೆಂಗಳೂರು, ತುಮಕೂರು, ಮೈಸೂರು ಎಲ್ಲ ಕಡೆಯೂ ಇದೆಯಂತೆ. ಸೊ ಎಲ್ಲಿ ಬೇಕಾದರೂ ಸರ್ವಿಸ್ ತಗೋಬಹುದು. ಬಟ್ ನೋಡೋದಕ್ಕೆ ಇಷ್ಟೊಂದು ಕಾಸ್ಟ್ಲಿ ಅನಿಸುತ್ತೆ, ಬಟ್ ರೇಟೆಲ್ಲ ತುಂಬಾ ಕಡಿಮೆ ರೇಟ್ಗೆ ಇರುತ್ತೆ. ತುಂಬಾ ಚೆನ್ನಾಗಿದೆ ಸ್ಪಾ ಅಂತೂ. ಸೊ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು. ಸರ್ವಿಸು ಅಷ್ಟೇ ಚೆನ್ನಾಗಿ ಮಾಡಿಕೊಡ್ತಾರೆ. ಬರೀ ಫೇಸ್ ವಾಶ್ ಮಾಡಿಸೋದಕ್ಕೆ 500 ಏನೋ ತಗೊಂಡ್ರು. ತುಂಬ ಕಾಸ್ಟ್ಲಿ ಅಂತ ಏನಿಲ್ಲ. ಸ್ಪಾ ನೋಡೋದಕ್ಕೆ ಮಾತ್ರ ತುಂಬಾ ಹೆವಿ ಅನಿಸುತ್ತೆ, ಬಟ್ ರೇಟೆಲ್ಲ ಕಡಿಮೆನೇ ಇದೆ. ಚಿಕ್ಕಮಂಗ್ಳೂರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎದುರಿಗೇನೆ ಬರುತ್ತೆ ಇದು ಸ್ಪಾ. ಸೊ ಫಂಕ್ಷನ್ ಟೈಮ್ಗಳಲ್ಲಿ ಎಮರ್ಜೆನ್ಸಿ ಏನಾದರೂ ಸರ್ವಿಸ್ ಬೇಕಂದರೆ ಆರಾಮ್ಸೆ ಮಾಡ್ಕೋಬೋದು. ತುಂಬ ಚೆನ್ನಾಗಿಯೇ ಮಾಡಿಕೊಡ್ತಾರೆ. ಸೊ ಪಾರ್ಲರ್ ಅಂದರೆ ಮೊದಲೇ ವೆಯ್ಟಿಂಗ್ ಮಾಡಲೇಬೇಕು. ಸೊ 1 ಅವರಷ್ಟು ವೆಯ್ಟಿಂಗ್ ಮಾಡಿದ್ವಿ. ನೆಕ್ಸ್ಟ್ ಡೇನೇ ಫಂಕ್ಷನ್ ಇತ್ತು. ಸೊ ಫಂಕ್ಷನೆಲ್ಲ ಮುಗಿಸ್ಕೊಂಡು ಬಂದು ರಾಗಿ ಸೂಪನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೀನಿ. ಮೊದಲಿಗೆ ಸ್ವಲ್ಪ ಬೀನ್ಸು ಹಾಗೆಯೇ ಒಂದೇ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ತುಂಬ ಚಿಕ್ಕದಾಗಿಯೇ ಕಟ್ ಮಾಡ್ಕೋತಾ ಇದ್ದೀನಿ ಬೀನ್ಸು ಮತ್ತು ಕ್ಯಾರೆಟು. ಹೊರಗಡೆ ಹೆವಿ ಫುಡ್ ಏನಾದರೂ ತಿಂದಾಗ 2-3 ದಿನಗಟ್ಟಲೆ ಹೋಟೆಲ್ ಊಟನೋ ಇಲ್ಲ ಮದುವೆಗಳ ಊಟನೋ ಈ ರೀತಿ ಏನಾದರೂ ತಿಂದಾಗ ಹೆಚ್ಚಿಗೆ ಮನೇಲಿ ಮತ್ತೆ ಮಸಾಲ ಐಟಮ್ಸ್ ಎಲ್ಲ ತಿನ್ನಬೇಕಂತ ಅನಿಸಲ್ಲ. ಸೊ ಅಂಥ ಟೈಮಲ್ಲಿ ಈ ರೀತಿ ರಾಗಿ ಸೂಪನ್ನ ಮಾಡ್ಕೊಂಬಿಟ್ರೆ ತುಂಬಾ ಹೆಲ್ತಿಯಾಗಿಯೂ ಇರುತ್ತೆ, ಒಳ್ಳೆ ಡಯಟಿಂಗ್ ಫುಡ್ ಅಂತಲೇ ಹೇಳ್ಬಹುದು. ಸೊ ನಾನು ಒಂದು 10ರಷ್ಟು ಬೀನ್ಸ್ನ ತೊಗೊಂಡಿದ್ದೀನಿ. ಇಬ್ಬರಿಗಾಗೋವಷ್ಟು ಸೂಪನ್ನ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ. ತುಂಬಾ ಚಿಕ್ಕದಾಗಿಯೇ ಕಟ್ ಮಾಡ್ಕೋಬೇಕು. ಇವಾಗಂತೂ ಎಲ್ರಿಗೂ ಹೆಲ್ತ್ ಮೇಲೆ ಹಾಗೆಯೇ ಸ್ವಲ್ಪ ಡಯಟ್ ಮಾಡಿಕೊಂಡು ಕೇರ್ ಆಗಿರಬೇಕು ಅನ್ನೋದು ಇದ್ದೇ ಇರುತ್ತೆ. ಸೊ ಈ ರೀತಿ ಡಯಟ್ ಮಾಡೋರಿಗೆ ಒಳ್ಳೆ ಪ್ರಿಯವಾದ ಡಿಶ್ ಅಂತಲೇ ಹೇಳ್ಬೋದು ಈ ರಾಗಿ ಸೂಪು. ರಾಗಿ ಅಂತಂದರೆ ಮೊದಲೇ ಹೆಲ್ತಿನೇ ಇರುತ್ತೆ, ಅದ್ರ ಜೊತೆಗೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಕುಕ್ಕರ್ಗೆ ಕಟ್ ಮಾಡಿದ್ದಂಥ ಬೀನ್ಸು, ಕ್ಯಾರೆಟು ಹಾಗೆಯೇ ಹಸಿ ಬಟಾಣಿ ಇತ್ತು. ಸೊ ಆ ಬಟಾಣಿ ಒಂದು ಬೌಲ್ನಷ್ಟು, ಹಾಗೆಯೇ ಒಂದು ಬೌಲ್ನಷ್ಟು ಸ್ವೀಟ್ ಕಾರ್ನ್ ಇತ್ತು. ಸೊ ಇಷ್ಟನ್ನೆಲ್ಲ ಬೇಯೋದಕ್ಕಿಟ್ಟು ಅದು ಕುಕ್ಕರ್ ವಿಷಲ್ ಆಗೋದ್ರೊಳಗೆ ಒಂದು ಬೌಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸೊ ಇವನ್ನೆಲ್ಲ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿಯೇ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಚಿಟಿಕೆಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಪೇಸ್ಟ್ ಇದ್ದರೆ ಪೇಸ್ಟು ಓಕೆ, ಇಲ್ಲ ಅಂತಂದರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಹಾಕ್ಕೋತಾ ಇದ್ದೀನಿ. ಸೊ ಹಾಕ್ಬಿಟ್ಟು ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ. ಸೊ ಅದಾದಮೇಲೆ ಇಬ್ಬರಿಗಾಗೋಷ್ಟಾಗಿರೋದ್ರಿಂದ 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ನಾವು 1 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ತೊಗೊಂಡ್ರೂ ನಡೆಯುತ್ತೆ, ತುಂಬ ತೆಳುವಾಗಿಯೇ ಬರಬೇಕಲ್ವ, ಹಾಗಾಗಿ. ಸೊ ನಾನು 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ತಗೊಂಡು ಸ್ವಲ್ಪ ನೀರನ್ನ ಹಾಕಿ ಕಲಿಸ್ಕೋತಾ ಇದ್ದೀನಿ. ಸೊ ಈ ರೀತಿ ಕಲಸಿ ಹಾಕ್ಕೊಳೋದ್ರಿಂದ ಗಂಟು ಆಗಲ್ಲ, ಹಾಗಾಗಿ. ಸೊ ಕಲಸಿದ ಹಿಟ್ಟನ್ನು ಇದಕ್ಕೆ ಹಾಕ್ಬಿಟ್ಟು
ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಡೆನ್ಸಿಲಿ ನೀರನ್ನು ಹಾಕಿ ತೆಳು ಮಾಡ್ಕೋಬೇಕು. ನಮಗೆ ತುಂಬ ತೆಳು ಬೇಕು ಅಂತಂದರೆ ಜಾಸ್ತಿ ನೀರನ್ನೇ ಹಾಕ್ಕೋಬೇಕು. ಇದನ್ನು ಹಾಕಿ ಸ್ವಲ್ಪ ಕಲಿಸ್ಕೊತಾನೆ ಬೇಯಿಸಿರ್ತೀವಲ್ವ ತರಕಾರಿ, ಸೊ ಅದರಲ್ಲಿ ಬೇರೆ ನೀರಿರುತ್ತಲ್ವ ಅದನ್ನು ಹಾಕ್ಕೋಬೇಕು. ಸೊ ಹಾಗಾಗಿ ಕಡಿಮೆ ಊರಿನಲ್ಲೇ ಈ ರೀತಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋದ್ರಲ್ಲೇ ಗಟ್ಟಿಯಾಗಿಬಿಡುತ್ತೆ. ಸೊ ಬೇಯಿಸಿದ್ದಂಥದ್ದನ್ನು ಹಾಕ್ತಾಯಿದ್ದೀನಿ. ಸೊ ಎಲ್ಲದನ್ನು ಹಾಕಿ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿಯೇ ರಾಗಿ ಸೂಪನ್ನ ಮಾಡಿಕೊಂಡೆ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು, ತುಂಬಾ ಹೆಲ್ತಿ, ಹಾಗೆಯೇ ಡಯಟ್ ಮಾಡೋರಿಗೆ ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬಹುದು. ಸೊ ಇದು ಚೆನ್ನಾಗಿ ಒಂದು 5-10 ನಿಮಿಷ ಕುದಿಸ್ಕೊಂಡ್ರೆ ತುಂಬಾ ಗಟ್ಟಿ ಆಗುತ್ತೆ. ಸೊ ಅದು ಕುದಿಯುವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಸ್ವೀಟ್ ಕಾರ್ನು ಹಾಗೆಯೇ ಹಸಿ ಬಟಾಣಿ ಎಲ್ಲ ಹಾಕಿರ್ತೀವಲ್ವ, ತುಂಬಾ ಟೇಸ್ಟು ಚೇಂಜ್ ಆಗುತ್ತೆ. ಅಷ್ಟು ಚೆನ್ನಾಗಿಯೇ ಬಂತು ರಾಗಿ ಸೂಪು. ಸೊ ಖಂಡಿತವಾಗಿಯೂ ಎಲ್ಲರೂ ಮನೆಯಲ್ಲೇ ಈಸಿಯಾಗಿ ಟ್ರೈ ಮಾಡ್ಬೋದು ಅಂತ ಹೇಳ್ತಾ, ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.